ಭಾರತ್ ಮಾತಾ ಕಿ ಜೈ. बोलो भारत माता की ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಜೈ. ನರೇಂದ್ರ ಮೋದಿ ಅವರಿಗೆ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ನಮ್ಮ ಪ್ರಕೋಷ್ಠದ ಕನ್ವೀನರ್ ಆಗಿರುವಂಥ ಡಾಕ್ಟರ್ ಸದಾನಂದ್ ಅವರೇ ಹಾಗೂ ರಘುನಂದನ್ ಅವರೇ, ಹೀಗೆ ವೇದಿಕೆ ಮುಂದೆ ಇರುವ ಹಲವಾರು ಡಾಕ್ಟರ್ಸ್ಗಳಿದ್ದೀರಾ, ಮತ್ತು ಪ್ರೊಫೆಷನಲ್ಸ್ ಇದ್ದೀರಾ. ನೀವೆಲ್ಲರೂ ತಮ್ಮ ಸಮಯದಲ್ಲಿ ಅತ್ಯಮೂಲ್ಯ ಸಮಯನ ನಮ್ಮ ಜೊತೆ ಕಳೀಲಿಕ್ಕೆ ಬಂದಿದ್ದೀರಾ ಅಂದರೆ ಅದರದ್ದು ಉದ್ದೇಶ ಏನಂದರೆ ಮೋದಿಜಿಯವರು, ನಮ್ಮ ಕುಮಾರಣ್ಣನವರು, ಎಲ್ರಿಗೂ ಅಭಿನಂದನೆ ಹೇಳ್ತಾ ಇದ್ದೀನಿ. ಜೊತೆಗೆ ತಮಗೆಲ್ಲ ಗೊತ್ತಿರುತ್ತೆ, ಎಸ್ಪೆಷಲಿ ಪ್ರೊಫೆಷನಲ್ಸ್ ಇರೋರಿಗೆ, ನಮ್ಮ ಮೆಡಿಕಲ್ ಸೀಟ್ಸ್ 2014 ಏನಿತ್ತು ಇವತ್ತೇನಿದೆ, ಎಷ್ಟು ಎನ್ಹಾನ್ಸ್ ಆಗಿದೆ. ಮೆಡಿಕಲ್ ಸೀಟ್ಸ್ ಆಲ್ಮೋಸ್ಟ್ 103% ಎನ್ಹಾನ್ಸ್ ಆಗಿದೆ. ಇನ್ನು ಮುಂದೆ 10 ವರ್ಷದಲ್ಲಿ ಆಗಿರೋ ಆಲೋಚನೆಗಳಿರುವಂಥದ್ದು ಸುಮಾರು 200 ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಇದೆ. 200 ಮೆಡಿಕಲ್ ಕಾಲೇಜ್ ಆಯಿತು ಅಂದರೆ ಬಹುಶಃ ಈವನ್ ಮಂಡ್ಯದಲ್ಲಿ ರೈತನ ಮಗಳಿಗೂ ಸಹ ಮೆಡಿಕಲ್ ಸೀಟು ದೂರ ಆಗೋದಿಲ್ಲ ಇವತ್ತು. ಆ ಒಂದು ಉದ್ದೇಶ. ಮತ್ತು ಇವತ್ತಿನ ಜನಪರ ಪ್ರಗತಿಪರ ದೇಶದಲ್ಲಿ ಜನಸಂಖ್ಯೆನೇ ಹೆಚ್ಚಾಗ್ತಾ ಆಗ್ತಾ ಇದೆ. ಅದು ತಕ್ಕಂತೆ ನಮಗೆ ವೈದ್ಯಕೀಯ ಸೌಲಭ್ಯನೂ ಚೆನ್ನಾಗಿ ಆಗಬೇಕು ಅನ್ನೋದಾದರೆ ವೈದ್ಯಕೀಯರ ಸಂಖ್ಯೆ, ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಎಲ್ಲ ಎನ್ಹಾನ್ಸ್ ಆದರೆ ಮಾತ್ರ, ಜಾಸ್ತಿ ಆದರೆ ಮಾತ್ರ ನಾವು ಕ್ವಾಲಿಟಿ ಸರ್ವಿಸು ಜನಕ್ಕೆ ಕಟ್ಟಕಡೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪೋಕ್ಕೆ ಸಾಧ್ಯ ಆಗುತ್ತೆ. ಅದು ಹೇಗಾಗುತ್ತೆ? ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಜಾಸ್ತಿ ಆಗಬೇಕು, ಮೆಡಿಕಲ್ ಸೀಟ್ಸ್ ಎನ್ಹಾನ್ಸ್ ಆಗಬೇಕು, ಪೋಸ್ಟ್ ಗ್ರಾಜುಯೇಷನ್ ಸೀಟ್ಸ್ ಎನ್ಹಾನ್ಸ್ ಆಗಬೇಕು, ಹೆಲ್ತ್ ಸೆಕ್ಟರ್ಸು ಎನ್ಹಾನ್ಸ್ ಆಗಬೇಕು. ಇವತ್ತು ಬೆಂಗಳೂರಿನಲ್ಲಿ BBMP ಬರುವಂಥ ಆಸ್ಪತ್ರೆಗಳೆಲ್ಲ ತುಂಬ ಚೆನ್ನಾಗಿ ಇವತ್ತು ಕಾರ್ಪೊರೇಟ್ ಸೆಟಪ್ಸು ಕಂಪೇರ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅದೇ ಥರ ಆಸ್ಪತ್ರೆಗಳು, ಜನರಲ್ ಹಾಸ್ಪಿಟ್ಲ್ಗಳು ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಬಂತು ಅಂತಂದರೆ ಖಂಡಿತ ನಾವೆಲ್ಲರೂ ಮಂಡ್ಯದಿಂದ ಬೆಂಗಳೂರು ಬರೋ ಅವಶ್ಯಕತೆ ಬರಬಾರ್ದು ಅನ್ನೋದು ನನ್ನ ಉದ್ದೇಶ. ಮಂಡ್ಯದಲ್ಲಿ ಆಗುವಂಥ ಏನೇ ಸಮಸ್ಯೆಗಳಿದ್ರು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ 100% ಸರ್ವಿಸ್ ಇಲ್ಲ ಆಗಬೇಕು. ಜಯದೇವಾಗ ಬೆಂಗಳೂರು ಬರೋದು ಬೇಕಾಗಿಲ್ಲ, ಒಂದು ಜಯದೇವ ಇಲ್ಲೂ ಬರಬೇಕಾಗತ್ತೆ. ಇದೆಲ್ಲ ಹೇಗಾಗಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಇವತ್ತು ನಾವು ಏನು ಆರಿಸಿ ಜನಪ್ರತಿನಿಧಿನ ತಗೊಂಡು ಹೋಗ್ತೀವಿ ಆ ವ್ಯಕ್ತಿ ಮೇಲೆ ಡಿಪೆಂಡೆಂಟ್ ಇರುತ್ತೆ. ನಿಮ್ಮನ್ನ ರೆಪ್ರೆಸೆಂಟ್ ಮಾಡುವಂಥವ್ರು ಕುಮಾರಣ್ಣಂತವರು, ದೇಶದ ಬಗ್ಗೆ ಆಲೋಚನೆ ಇರುವಂಥವ್ರು, ತಮ್ಮ ಜನಗಳ ಬಗ್ಗೆ ಆರೈಕೆ ಮಾಡಬೇಕು, ಅವ್ರು ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೊರಟಿರುವಂಥವ್ರು, ಅಂಥವ್ರು ಹೋಗಿ ಜನಪ್ರತಿನಿಧಿಯಾಗಿ ಕೂತ್ಕೊಂಡು 2 ಬಾರಿ ಚೀಫ್ ಮಿನಿಸ್ಟರ್ ಆಗಿ ಸರ್ವಿಸ್ ಮಾಡಿರುವಂಥ ವ್ಯಕ್ತಿ, ದೇಶದ ಆಡಳಿತದ ಬಗ್ಗೆ ತಿಳಿದಿರುವಂಥ ವ್ಯಕ್ತಿ ಹೋಗಿ ಅಲ್ಲಿ ಕೂತ್ಕೊಂಡಾಗ ಮಾತ್ರ ನಮ್ಮ ಮಂಡ್ಯ ಜಿಲ್ಲೆಗೆ ಏನಾದರೂ ಅನುಕೂಲತೆ ತಗೊಂಡು ಬರೋಕ್ಕಾಗುತ್ತೆ. ಧ್ವನಿನೇ ಏರ್ಸಕ್ಕಾಗದೇ ಇರುವಂಥ ವ್ಯಕ್ತಿ ಅಲ್ಲಿದ್ರೆ ಉಪಯೋಗ ಆಗೋದಿಲ್ಲ. ಕುಮಾರಣ್ಣವ್ರು ಕಡಿಮೆ ಸಾಧನೆ ಏನು ಮಾಡಿಲ್ಲ, ಅದನ್ನ ನಾನು ಹೇಳೋಷ್ಟು ದೊಡ್ಡವ್ರು ಖಂಡಿತ ಅಲ್ಲ ಇವತ್ತಿನ ದಿವಸ. ಆದ್ರೂ ಇವತ್ತು ರೈತರಿಗೆ ಸಾಲ ಮನ್ನಣೆ ಮಾಡಿದ್ದವ್ರು ಯಾರು ಅದ್ರ ಬಗ್ಗೆ ಯೋಚನೆ ಮಾಡಿದವರು ಒಂದೇ ವ್ಯಕ್ತಿ ಅಂದ್ರೆ ಕುಮಾರಣ್ಣವರು. ಎಷ್ಟೋ ಲಕ್ಷಾಂತರ ಫ್ಯಾಮಿಲಿಗಳಿಗೆ ಅವರು ಇವತ್ತು ನಿಜವಾಗ್ಲೂ ದೀಪ ಆಗಿದ್ದಾರೆ. ಯಾಕಂದ್ರೆ ಸಾಲ ಮನ್ನಣೆ ಮಾಡಿದ್ದಾರೆ, ಅದರಲ್ಲಿ ಫಲಾನುಭವಿ ನಾನೊಬ್ಳು ರೈತಲಾಗಿ. ಆಯ್ತಾ? ಈ ತರ ಗ್ರಾಮೀಣ ಪ್ರದೇಶದಲ್ಲಿ ಇದ್ದು ಜನಗಳನ್ನ ತಿಳ್ಕೊಂಡು ಈ ವಾತಾವರಣದಲ್ಲಿ ಬೆಳೆದಿರುವಂತ ವ್ಯಕ್ತಿಗೆ ಅಷ್ಟೇ ಗೊತ್ತಿರ್ತದೆ. ಒಬ್ಬ ರೈತನಾಗಿ ಬದುಕಿದ್ರೆ ಮಾತ್ರ ಗೊತ್ತಿರಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲ ಒಂದು ಹೈಟೆಕ್ ಸಂಸ್ಕೃತಿನಲ್ಲಿ ಬೆಳೆದಿರ್ಬೋದು, ನೋಡಿರ್ಬೋದು, ದೇಶ ವಿದೇಶ ಸುತ್ತಿ ಬಂದಿರ್ಬೋದು, ಆದ್ರೂ ನಾವು ಮೂಲತಃ ಎಲ್ಲಿದ್ದೀವಿ, ನಮ್ಮ ರೂಟ್ ಎಲ್ಲಿದೆ, ವಾಪಸ್ ನಾವು ಅಲ್ಲಿಗೆ ಬರ್ಬೇಕಾಗತ್ತೆ. ಅಲ್ಲಿ ಏನು ಸಮಸ್ಯೆಗಳಿದೆ ಬಗೆಹರಿಸುವಂತವ್ರು ಜನಪ್ರತಿನಿಧಿ ಆಗ್ಬೇಕಾಗತ್ತೆ. ನಮ್ಮ ಕಳೆದ 10 ವರ್ಷದಿಂದ ಆಗಿರುವಂತ ಬೆಳವಣಿಗೆಗಳು ನಾವೆಲ್ಲ ಯೋಚನೆ ಮಾಡಿದ್ರೆ, ರೈಲ್ವೆ ಅದ್ಭುತವಾಗಿ ಬೆಳವಣಿಗೆ ಆಗಿದೆ, ತಮ್ಗೆಲ್ರಿಗೂ ಗೊತ್ತಿದೆ. ಇವತ್ತು ನಾವು ರಾಮ ಮಂದಿರ ಹೋಗಿ ನೋಡ್ಬೇಕು ಅಂದ್ರೆ 1,000 ರೂಪಾಯಿ ನೀವು ಬಿಲ್ ಕಟ್ಟಿದ್ರೆ 1,000 ರೂಪಾಯಿ ನೀವು ರೈಲ್ವೆನಲ್ಲಿ ಕರ್ಕೊಂಡು ಹೋಗ್ತಾರೆ, ವಾಪಸ್ ದೇವ್ರ ದರ್ಶನ ಮಾಡಿ ಕರ್ಕೊಂಡು ಬರ್ತಾರೆ. ಅಷ್ಟು ಸಮಯದಲ್ಲೂ ಅಲ್ಲಿ ಸ್ಟೇ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. 3 ಮೀಲ್ಸ್ ಅಚ್ಚುಕಟ್ಟಾಗಿ ಬಿಸಿ ಊಟ ಸಿಗುತ್ತೆ. ಟ್ರೈನಲ್ಲಿ ಸ್ವಚ್ಛತೆ ಕಾಪಾಡ್ಕೋತಾರೆ, ಎಲ್ಲಿ ಸ್ಟೇ ಮಾಡ್ತಾರೋ ಅಲ್ಲಿ ಸ್ವಚ್ಛತೆ ಕಾಪಾಡ್ಕೊಳ್ತಾರೆ. ಇಷ್ಟು ಅದ್ಭುತವಾದ ಅರೇಂಜ್ಮೆಂಟ್ ಹೇಗಾಯ್ತು? ನಮ್ಮ ಸರ್ಕಾರ ಅಲ್ಲಿ ಇರೋದ್ರಿಂದ, ಮೋದಿಜಿಯವರು ಇರೋದ್ರಿಂದ ಆಗಿದೆ. ಇವತ್ತು ರಾಮ ಮಂದಿರ 500 ವರ್ಷಕ್ಕೂ ಹೆಚ್ಚು ಪಟ್ಟು ಹೋರಾಟಗಳಾಗಿದೆ, ಹಲವಾರು ಜೀವ ಹೋಗಿದ್ದಾವೆ, ಅದಕ್ಕೆ ಅಂತ ತಮ್ಮ ಜೀವನೇ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ಒಂದು ರಾಮ ಮಂದಿರ ಕಟ್ಟಕ್ಕೆ ಹಲವಾರು ಸರ್ಕಾರ ಇತ್ತು, 70 ವರ್ಷ ಸರ್ಕಾರ ಇದ್ದು ನಮ್ಮನ್ನೆಲ್ಲ ಆಳಿದ್ರು. ಒಂದು ರಾಮ ಮಂದಿರ, ಹಿಂದೂ ದೇಶ ಆಗಿ ಒಂದು ರಾಮ ಮಂದಿರ ಕಟ್ಟಕ್ಕಾಗಿರ್ಲಿಲ್ಲ. ಯಾರಿಂದ ಸಾಧ್ಯ ಆಯ್ತಿದ್ದು? ನಾನು 15 ವರ್ಷದಿಂದ ರಾಮ ಮಂದಿರ ನೋಡೋದಕ್ಕೆ ಅಂತ ಹೋದಾಗ ಬೆಳಗ್ಗೆ 7 ಗಂಟೆಗೆ ನಾನು ಕ್ಯೂ ನಿಂತ್ಕೊಂಡಾಗ ಸಂಜೆ 5 ಗಂಟೆಗೆ ಒಂದು ಗುಡಿಸ್ಲಲ್ಲಿರುವಂಥ ರಾಮನ್ ನೋಡೋದಕ್ಕೆ ಅವಕಾಶ ಆಯಿತು. ಪ್ರತಿ 10 ಅಡಿಗೂ ಸೆಕ್ಯೂರಿಟಿ ಇರ್ತಾ ಇತ್ತು. ಆದರೂ ನಾವು ನೋಡಬೇಕು ಅನ್ನೋ ಉಲ್ಲಾಸದಲ್ಲಿ ಹೋಗಿದ್ವಿ. ಅಲ್ಲಿ ಸ್ನೇಹಿತರಿದ್ರು ಲಕ್ನೋದಲ್ಲಿ, ಹಾಗಾಗಿ ಅಲ್ಲೊಂದು ಕಾನ್ಫರೆನ್ಸ್, ಮೆಡಿಕಲ್ ಕಾನ್ಫರೆನ್ಸು ನಾವೇ ಕಂಡಕ್ಟ್ ಮಾಡಿದ್ರಿಂದ ನಾನು ಹೋದೆ. ಬಟ್ ಭಾಳ ಖುಷಿ ಇತ್ತು. ಇವತ್ತು ಒಂದು ಅದ್ಭುತವಾದ ರಾಮ ಮಂದಿರ ಆಗಿದೆ ಅಂದರೆ, ಇವತ್ತು ಪ್ರಪಂಚದಾದ್ಯಂತ ರಾಮ ಮಂದಿರ ಇವತ್ತು ಒಂದು ದೊಡ್ಡ ವಿಷಯ ಇದೆ. ಯಾರಾದರೂ ನಮ್ಮ ದೇಶದಲ್ಲಿ ಬರ್ತಾರೆ ಅಂದರೆ ರಾಮ ಮಂದಿರ ನೋಡದೆ ಹೋಗೋಕ್ಕಾಗೋದೇ ಇಲ್ಲ. ಕಾಶ್ಮೀರಲ್ಲಿ ಆರ್ಟಿಕಲ್ 370 ತೆಗೆದ್ರು. ಇವತ್ತು ಕಾಶ್ಮೀರಲ್ಲಿ ಒಂದು ಕಾಲದಲ್ಲಿ ನಾನು ನೋಡಿದಾಗ ಭಯದ ವಾತಾವರಣ ಇತ್ತು, ಸೆಕ್ಯೂರಿಟಿ ಇರ್ತಾ ಇತ್ತು, ಹೋಗಕ್ಕೆ ಎದುರ್ಕೋತಾ ಇದ್ರು, ಟೂರಿಸ್ಟ್ ಅಂತ ಹೋಗಕ್ಕೆ ಭಯ ಇರ್ತಾ ಇತ್ತು. ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲಿರೋರ್ಗೂ ಸಹ ಒಳ್ಳೆ ಜೀವನ ಇರಲಿಲ್ಲ. ಇವತ್ತು ಮಕ್ಕಳುಗಳು ಶಾಲೆಗೆ ಹೋಗ್ತಾ ಇದ್ದಾರೆ,
ಬಾಂಬ್ ಬ್ಲಾಸ್ಟ್ ಆಗ್ತಾ ಇಲ್ಲ, ಅಲ್ಲಿ ಹೆಣ್ಮಕ್ಳು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ, ಅಲ್ಲಿನೂ ಸಹ ಒಂದು ಹಿಂದೂ ದೇವಸ್ಥಾನಗಳು ಬರ್ತಾ ಇದ್ದಾವೆ. ಯಾರು ಪಂಡಿತರು ಅಲ್ಲಿಂದ ಬಂದ್ಬಿಟ್ಟಿದ್ರು, ಓಡಿಸಿದ್ರು, ಅವರೆಲ್ಲ ವಾಪಸ್ ಹೋಗಿ ಅವರು ರೂಟ್ ಎಲ್ಲಿದೆ ಅಂತ ಹುಡುಕಿ ಅಲ್ಲಿ ಬದುಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾರಿಂದ ಸಾಧ್ಯ ಆಯಿತು? ನಮ್ಮ ಮೋದಿಜಿಯವರಿಂದ. ಅಂತ ಮೋದಿಜಿಯವರನ್ನ NDA ಕ್ಯಾಂಡಿಡೇಟ್ ಆಗಿರೋ ಕುಮಾರಣ್ಣನ ಯಾಕೆ ಅಲ್ಲಿ ಕಳಿಸ್ಬಾರ್ದು? ನಾವು ತಪ್ಪೇನಿದೆ ಅದರಲ್ಲಿ? ನಮ್ಮ ಕರ್ತವ್ಯ ಅಲ್ವಾ ಅದು? ಇವತ್ತಿನ ದಿವಸ ಏರ್ಪೋರ್ಟ್, ಬ್ಯಾಂಗ್ಳೂರ್ ಏರ್ಪೋರ್ಟ್ ಆಯಿತು, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಮೊದಲು ಬ್ಯಾಂಗ್ಳೂರಿಂದ ನಾವು ಯಾವುದೇ ದೇಶಕ್ಕೆ ಹೋಗ್ಬೇಕು ಅಂದ್ರೆ 2-3 ಫ್ಲೈಟ್ಸ್ ಚೇಂಜ್ ಮಾಡಬೇಕಾಗಿತ್ತು. ಇಂಡಿಯನ್ಸ್ ಅಂದ್ರೆ ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಇತ್ತು. ಇವ್ರು ಇಂಡಿಯನ್ಸ್ ಆಯ್ತು, ಅವ್ರಿಗೆ ಗಂಟೆಗಟ್ಟಲೆ ನಿಲ್ಲಿಸ್ತಾ ಇದ್ರು, ನಮಗೆ ನಮ್ಮನ್ನು ಟ್ರೀಟ್ ಮಾಡ್ತಾರೆ ರೀತಿನೇ ಬೇರೆ ಇತ್ತು. ಇವತ್ತು ನಮ್ಮೊಬ್ರು ಡಾಕ್ಟರ್ ನೋಡಿ UK ನಲ್ಲಿ ಇದ್ದು ವಾಪಸ್ ಬಂದಿದ್ದಾರೆ, ನಮ್ಮ ದೇಶಕ್ಕಿಂತ ದೊಡ್ಡದೇನಿಲ್ಲ ಅಂತ ಅಂದ್ಬಿಟ್ಟು ಸುಮಾರು 10-15 ವರ್ಷ ಅವ್ರು ಸರ್ವಿಸ್ ಮಾಡಿ ವಾಪಸ್ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಸ್ ಅ ಜಾಯಿಂಟ್ ಸರ್ಜನ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್. ಯಾಕೆ ಬಂದಿದ್ದಾರೆ ಅಂದ್ರೆ ಎಲ್ಲಾನು ಇಲ್ಲೇ ಇರುವಾಗ ನಾವು ಯಾಕೆ ಯಾವುದೋ ದೇಶಕ್ಕೆ ಹೋಗಿ ದುಡಿಬೇಕು? ಯಾವುದೋ ದೇಶಕ್ಕೆ ಯಾಕೆ ಟ್ಯಾಕ್ಸ್ ಕಟ್ಬೇಕು ನಾನು 70% 80%? ಇಷ್ಟು ಅದ್ಭುತವಾದ ದೇಶ, ಒಂದು ಕಾನ್ಫಿಡೆನ್ಸ್ ನಮಗೆಲ್ಲ ಕೊಡಬೇಕು ಅಂದ್ರೆ ಉತ್ತಮವಾದ ಆಡಳಿತದ ಕೇಂದ್ರದಲ್ಲಾಗಿರೋದ್ರಿಂದ ಮಾತ್ರ ಸಾಧ್ಯ ಆಗಿರುವಂಥದ್ದು. ಇವತ್ತು ಇಷ್ಟೊಂದು ರಸ್ತೆ, ನಾನು ಬ್ಯಾಂಗ್ಳೂರಿಂದ ನಾನು ಮೈಸೂರಿಗೆ ಹೋಗ್ಬೇಕಂದ್ರೆ 1.5 ಗಂಟೆ ನಾವು ಹೋಗ್ತೀವಿ. ಯಾರಿಂದ ಸಾಧ್ಯ ಆಯಿತು? ಇದು ಒಂದು ಎಕ್ಸಾಂಪಲ್. ಈ ಥರದ್ದು 24-25 ರಸ್ತೆಗಳು ಮಾಡಿದ್ದಾರೆ, ನ್ಯಾಷನಲ್ ಹೈವೇಸ್ ಆಗಿದೆ, ಕನೆಕ್ಟಿವಿಟಿ ಸೋ ಗುಡ್. ಯಾರಿಂದ ಸಾಧ್ಯ ಆಯಿತು? ಯಾರು ಹೇಳ್ಕೊಟ್ಟಿದ್ರು ಅವ್ರಿಗೆ? ಖಂಡಿತ ಎಲ್ಲೋ ಒಂದು ಕಡೆ ಪ್ರಗತಿಪರ ಚಿಂತನೆ ಇದ್ದಿದ್ರಿಂದ ಮಾತ್ರ ಅದು ಸಾಧ್ಯ ಆಗಿದೆ. ಕಳೆದ 10 ವರ್ಷದಲ್ಲಿ ಆಗಿರುವಂಥ ಬೆಳವಣಿಗೆಗಳು ನಾವು ನೋಡಿಕೊಂಡ್ರೆ 20 ವರ್ಷದಲ್ಲಿ ಆಗಿರೋದಕ್ಕೂ ಬೆಳವಣಿಗೆಗೂ 10 ವರ್ಷದ ಬೆಳವಣಿಗೆಗಳು ಖಂಡಿತ ಮ್ಯಾಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಅದ್ಭುತವಾದ ಬೆಳವಣಿಗೆಗಳಾಗಿದೆ. ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಆಯಿತು ಬಾರ್ಡ್ರಲ್ಲಿ, ಯಾರು ಧೈರ್ಯ ಮಾಡಿದ್ರು? ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಯಾರು ಧೈರ್ಯ ಮಾಡಿದ್ರು ನಾವು ಓಡಿಸ್ಬೋದು ಅವ್ರನ್ನ ಅಂತ ಅಂದ್ಬಿಟ್ಟು ಇವತ್ತಿಗೆ ಭಯದಲ್ಲಿ ನಿಂತಿದ್ದಾರೆ. ಇವತ್ತು ಯಾವುದೇ ರೀತಿಯಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಇಲ್ಲ. ಚೈನಾ ಮನ್ಸ್ ಮಾಡಿಬಿಟ್ರೆ ಇಂಡಿಯಾನ ಕೊಂಡ್ಕೊಂಡ್ಬಿಡ್ತಾರೆ, ಆ ಒಂದು ಪರಿಸ್ಥಿತಿ ಇವತ್ತಿದೆ. ಚೈನಾ ಬಾರ್ಡರ್ ಇಸ್ ಸೋ ಸೆನ್ಸಿಟಿವ್. ಸ್ಟ್ರಾಂಗ್ ಆಗಿ ಹಿಡಿದು ನಿಲ್ಲಿಸಿದ್ದಾರೆ. ಆರ್ಮಿ ಹಾಕಿದಾರಲ್ಲಿ, ಪ್ಯಾರಾಮಿಲಿಟರೀಸ್ ಇಸ್ ಸೋ ಸ್ಟ್ರಾಂಗ್. ಇವತ್ತು ವುಮೆನ್ ಕಮಾಂಡರ್ ಒಬ್ರು ಆಗಿರುವಂಥವ್ರು, ಹೆಮ್ಮೆಯ ವಿಷಯ ಅಂದ್ರೆ ನಮ್ಮ ಮಂಡ್ಯದ ಹುಡುಗಿ ಒಂದು ವುಮೆನ್ ಕಮಾಂಡರ್ ಆಗಿದ್ದಾರೆ. ಇದೇ ಜಿಲ್ಲೆಯ ಒಂದು ಹುಡುಗಿ ಇವತ್ತು ಕಮಾಂಡರ್ ಆಗಿದ್ದಾರೆ ಅಂದ್ರೆ ಹೆಮ್ಮೆ ಪಡುವಂತ ವಿಚಾರಣೆ ಅಲ್ವಾ? ನಮ್ಮ ಜಿಲ್ಲೆಯ ಒಂದು ಹುಡುಗಿ ಅಲ್ಲಿದ್ದಾರೆ ಅಂತ ಅಂದ್ರೆ ಇಷ್ಟು ಅದ್ಭುತವಾದ ಸಾಧನೆ ಹೇಗಾಯ್ತು? ಎಲ್ಲರಿಗೂ ಅವಕಾಶ ಕೊಡೋದ್ರಿಂದ. ಇವತ್ತಿಗೂ ಸಹ ಹೆಣ್ಮಕ್ಳಿಗೆ ಒಂದು 33% ರಿಸರ್ವೇಶನ್ ಕೊಡಬೇಕು, ಎಲ್ಲಾ ರಂಗದಲ್ಲಿ ಅವ್ರು ಇದ್ದಾರೆ ಅಂತ ಯೋಚನೆ ಮಾಡಿರೋ ಮನುಷ್ಯ ಅವರು. ಒಂದು ಕಾಲದಲ್ಲಿ ದೇವೇಗೌಡರು ಅದ್ರ ಬಗ್ಗೆ ಚಿಂತನೆ ಮಾಡಿದ್ರು, ಬಟ್ ಅದನ್ನ ಕಾರ್ಯಗತ ಮಾಡಕ್ ಆಗಿರ್ಲಿಲ್ಲ. ಆ ಬೇಸನ್ನು ಇಟ್ಕೊಂಡು ಇವತ್ತು ಕಾರ್ಯಗತ ಮಾಡಕ್ ಹೊರಟಿರುವಂತವ್ರು ಮೋದಿಜಿಯವರು. ಇಂಥ ಅದ್ಭುತವಾದ ಸಾಧನೆ ಚಿಂತಕ. ಅವ್ರಿಗೆ ಯಾವುದೇ ಏನೋ ಹಿಂದೆ ಮುಂದೆ ನನ್ನ ಫ್ಯಾಮಿಲಿ ಬೆಳೆಸ್ಬೇಕು ಅನ್ನೋದು ಯಾವ ವಿಚಾರಣೆ ಇಲ್ಲ. ಅವ್ರು ದಿನದಲ್ಲಿ 16 ಗಂಟೆ 365 ಡೇಸ್ ಕೆಲಸ ಮಾಡ್ತಾರೆ. ಅವರು ದೇಶ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂದ್ರೆ, ನಾವು 140 ಕೋಟಿ ಜನ ಕಾಪಾಡಬೇಕು ಅಂದ್ರೆ ಒಂದು ತಪ್ಪು, ಒಂದು ಮಿಸ್ಟೇಕ್ ಆ ಮನುಷ್ಯ ಮಾಡಿಬಿಟ್ರೆ ನಿಮ್ಮ ಜೀವನ ಎಲ್ಲ ಅಸ್ತವ್ಯಸ್ತ ಆಗೋಗ್ಬಿಡುತ್ತೆ. ಅಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅಂಥವ್ರಿಗೆ ಕೈ ಸಪೋರ್ಟ್ ಮಾಡಬೇಕು, ಶಕ್ತಿವಂತರು ಮಾಡಬೇಕು ಅಂತಂದ್ರೆ ನಮ್ಮ ಕುಮಾರಣ್ಣಂತವರು ಮತ್ತು ಹೋಗಿ ಅಲ್ಲಿ ಕೂತ್ಕೋಬೇಕು ಅವ್ರ ಜೊತೆ. ಅವಾಗಷ್ಟೇ ಪ್ರಗತಿಪರ ದೇಶ ಆಗಕ್ಕೆ ಸಾಧ್ಯ ಆಗುತ್ತೆ. ಇದಲ್ಲದೆ ಹಲವಾರು ರಂಗಗಳಲ್ಲಿ ಎಜುಕೇಶನ್ ಸಿಸ್ಟಮ್ ಇಂಪ್ರೂವೈಸ್ ಮಾಡಿದ್ರು, ಮೆಡಿಕಲ್ ಸೀಟ್ ಎನ್ಹಾನ್ಸ್ ಮಾಡಿದ್ರು, ಪೋಸ್ಟ್ ಗ್ರಾಜುಯೇಷನ್ ಸೀಟ್ಸ್ ಎನ್ಹಾನ್ಸ್ ಮಾಡಿದ್ರು, ಮೆಡಿಕಲ್ ಕಾಲೇಜಸ್ ಎನ್ಹಾನ್ಸ್ ಆಯಿತು. ಇನ್ನು ನೆಕ್ಸ್ಟ್ 10 ವರ್ಷದಲ್ಲಿ 200 ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಆಲೋಚನೆ ಇಟ್ಕೊಂಡಿದ್ದಾರೆ. 50,000 PG ಪೋಸ್ಟ್ ಗ್ರಾಜುಯೇಷನ್ ಸೀಟ್ಸ್ ಇದ್ದಿತ್ತು, ಇವತ್ತು 1 ಲಕ್ಷ ಚಿಲ್ಲರೆ ಆಗಿದೆ. ಆಲ್ಮೋಸ್ಟ್ ಮೋರ್ ದನ್ 103% ಎನ್ಹಾನ್ಸ್ ಆಗೋಯ್ತು. ಇನ್ನ ಜಾಸ್ತಿ ಮಾಡೋಕ್ಕೆ ಸಾಧ್ಯತೆ ಇರ್ತದೆ. ಅವಾಗ ಇವತ್ತು ಎಷ್ಟೋ ಜನ ಹೇಳ್ತಾ ಇದ್ರು ಮೆಡಿಕಲ್ ಸೀಟ್ ಎಲ್ಲರೂ ತಗೊಳಕ್ಕಾಗಲ್ಲ, ಕೋಟ್ಯಾಂತರ ರೂಪಾಯಿ ಅಂತ. ಖಂಡಿತ ಏನಿಲ್ಲ, ಮೆಡಿಕಲ್ ಸೀಟ್ ಎಲ್ರೂ ಹಕ್ಕದು. ಯಾವುದೇ ಪ್ರತಿಭಾನ್ವಿತ ವಿದ್ಯಾರ್ಥಿ ಇದ್ರೂ ಸಹ ಅವ್ರು ತಗೊಳಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನವಷ್ಟು ಇವತ್ತಿನ ದಿವಸ ಪಾಪ್ಯುಲೇಷನ್, ನಮಗಿರೋ ಪಾಪ್ಯುಲೇಷನ್ಗೆ 1,000 ಪಾಪ್ಯುಲೇಷನ್ ಜನಕ್ಕೆ 1 ಡಾಕ್ಟರ್ ಬೇಕು. ಖಂಡಿತ ಇವತ್ತು ಆ ಪರಿಸ್ಥಿತಿನಲ್ಲಿ ನಾವಿಲ್ಲ. ಆ ಥರ ಡಾಕ್ಟರ್ ಬೇಕು ಅಂದ್ರೆ ಇನ್ನ 200 ಮೆಡಿಕಲ್ ಕಾಲೇಜ್ ನಾವು ಮಾಡಿದ್ರೆ 2 ಲಕ್ಷ ಸೀಟ್ಸ್ ಎನ್ಹಾನ್ಸ್ ಆಗುತ್ತೆ. ಅವಾಗ ನಮಗೆ ಹೆಲ್ತ್ ಕೇರ್ ಬೆಟರ್ ಆಗುತ್ತೆ. ಈಗಾಗಲೇ ನೆಕ್ಸ್ಟ್ 100 ವರ್ಷ 2047 ಹೊತ್ತಿಗೆ ನಾವು ಪ್ರಪಂಚದಲ್ಲಿ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತ ಟಾರ್ಗೆಟ್ ಹಾಕಿ ಆಯೋಜನೆ ಕೂತ್ಕೊಂಡಿರುವಂಥದ್ದು ಏನಾದ್ರು ಒಂದು ಸರ್ಕಾರ ಇದೆ ಅಂದ್ರೆ ಮೋದಿಜಿ ಸರ್ಕಾರ ಮಾತ್ರ. ಅಷ್ಟು ದೊಡ್ಡ ವಿಷನ್ ಇಟ್ಕೊಂಡು ಯಾವ ಸರ್ಕಾರನೂ ಇದುವರೆಗೂ ಯೋಚನೆ ಮಾಡಿರ್ಲಿಲ್ಲ. ಸರ್ಕಾರ ಯೋಚನೆ ಮಾಡಿದ್ದು ಏನಂದ್ರೆ ಅವ್ರ ಮನೆ ಸುತ್ತಮುತ್ತ ಅವ್ರಿಗೆ ಬೇಕಾದವ್ರಿಗೆ ಅಷ್ಟೇ ಯೋಚನೆ ಮಾಡಿದ್ರು. ಈ ತರ ನಮ್ಮ ದೇಶನ ಪ್ರಗತಿ ಪರವಾಗಿ ಯೋಚನೆ ಮಾಡಿಕೊಂಡು 100 ವರ್ಷ ಆಗೋದ್ರೊಳಗಡೆ ನಾವು ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತ ಪಣ ತೊಟ್ಟು ನಿಂತಿರುವಂತ ಸರ್ಕಾರ 2047ವರೆಗೂ ಆಯೋಜಿಸ್ಕೊಂಡಿರುವಂತ ಸರ್ಕಾರ ಅಂದ್ರೆ ಇದೊಂದೇ ಸರ್ಕಾರ. ಸೊ ಇಂಥ ಒಂದು ಸರ್ಕಾರಕ್ಕೆ ನಮ್ಮ ಕುಮಾರಣ್ಣವರು, ಇಂಥ ಸಾಧಕರು, ಇಂಥ ದೊಡ್ಡ ಹಿರಿಯರು ಅಲ್ಲಿ ಹೋಗಿ ಮೋದಿಜಿಯವ್ರ ಜೊತೆ ಸೇರ್ಕೊಂಡ್ರು ಅಂದ್ರೆ ಖಂಡಿತ ಅವ್ರಿಗೆ ಒಂದು ಆನೆ ಬಲ ಬರುತ್ತೆ. ಅವೆಲ್ಲ ನಾನೇನು ಭಾಳ ನಿಮಗೆಲ್ಲ ಹೇಳೋಷ್ಟು ನನಗೆ ಗೊತ್ತಿಲ್ಲ. ಆದ್ರೂ ಮಂಡ್ಯ ಜಿಲ್ಲೆಯಿಂದ ಖಂಡಿತ ನೀವೆಲ್ಲ ಬುದ್ಧಿವಂತರಿದ್ದೀರಿ. ನೀವು ಮನ್ಸು ಮಾಡಿದ್ರೆ
ನಮ್ಮ NDA ಕ್ಯಾಂಡಿಡೇಟ್ ಕುಮಾರಣ್ಣವರು ಲೋಕಸಭಾ ಚುನಾವಣೆ ಏನು ಗೆಲ್ಲೋದು ದೊಡ್ಡ ಸಾಧನೆ ಏನಾಗೋದಿಲ್ಲ. ನೀವೆಲ್ಲ ನಾವು ಎಲ್ಲರ ಮುಂದೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇರೋದು ನಮ್ಮ NDA ಅಭ್ಯರ್ಥಿಯಾಗಿರುವಂಥ ಶ್ರೀಯುತ ಕುಮಾರಣ್ಣವ್ರನ್ನ ಗೆಲ್ಲಿಸ್ಕೊಡಿ. ನಾವೆಲ್ಲರೂ ಅವರು ನಮ್ಮ ಧ್ವನಿಯಾಗಿ ನಮ್ಮ ಜೊತೆ ಇರೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮುಖ್ಯವಾಗಿ ಮನವಿ ಮಾಡ್ತಾ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಧನ್ಯವಾದ ಅರ್ಪಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.